ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ಸ್ವಾಗತ. ಸೊ ಎಲ್ಲರೂ ಕೂಡ ತಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ಗಾಗಿ ವೇಟ್ ಮಾಡ್ತಾನೆ ಇದ್ದೀರಾ. ಆ್ಯಂಡ್ ಇನ್ ದ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಕ್ಲಾರಿಫೈಡ್ ದಟ್ ನಿಮಗೆ ಯಾವಾಗ ನಿಮ್ಮ ರಿಸಲ್ಟ್ಸ್ಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇದನ್ನು KEA ಡೈರೆಕ್ಟರ್ ಸರ್ ಅವರು ತಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದರು. ಸೊ ಅಕಾರ್ಡಿಂಗ್ ಟು ದ್ಯಾಟ್ ಐ ಹ್ಯಾವ್ ಮೆನ್ಷನ್ಡ್ ಯು ಇನ್ ದ ಪ್ರೀವಿಯಸ್ ವಿಡಿಯೋ, ರೈಟ್? ಎಸ್. ಈಗ ತುಂಬ ಸ್ಟೂಡೆಂಟ್ಸ್ ಏನು ಕೇಳ್ತಾ ಇದ್ರಿ, ವಾಟ್ ಟು ಡೂ ಆಫ್ಟರ್ ಅಲಾಟ್ಮೆಂಟ್ ಅಂತ. ಈಗ ಸೆಕೆಂಡ್ ರೌಂಡ್ ಆದಮೇಲೆ ಏನು ಮಾಡಬೇಕು, ಯಾವ ರೀತಿಯಾಗಿ ಅಡ್ಮಿಷನ್ ಪ್ರೊಸೀಜರ್ಸ್ ಇರ್ತವೆ, ಹಾಗೆ ಯಾವ ಥರದ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೇನೆ. ಆ್ಯಂಡ್ ರಿಗಾರ್ಡಿಂಗ್ ದ ಡಾಕ್ಯುಮೆಂಟ್ಸ್ ನಾನು ಕಂಪ್ಲೀಟಾಗಿ ಪ್ರೀವಿಯಸ್ ವಿಡಿಯೋ ನಾನು ಮಾಡಿದ್ದೆ, ಇಲ್ಲಿ ನೀವು ನೋಡ್ಬೋದು. ರಿಗಾರ್ಡಿಂಗ್ ದ ಡಾಕ್ಯುಮೆಂಟ್ಸ್ ಹ್ಯಾವ್ ಮೇಡ್, ಬಟ್ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ, ನೀವು ಯಾವ್ಯಾವ ಆ್ಯಕ್ಷನ್ಸ್ ತಗೊಳ್ಬೇಕಾಗತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಎಸ್. ಹಿಯರ್ ಯು ಕ್ಯಾನ್ ಸಿ ವಾಟ್ ಟು ಡೂ ಆಫ್ಟರ್ ಅಲಾಟ್ಮೆಂಟ್. ಫಸ್ಟ್ ಸ್ಟೆಪ್ ಈಸ್ ನಥಿಂಗ್ ಬಟ್ ಚೆಕ್ ಯುವರ್ ಅಲಾಟ್ಮೆಂಟ್. ಈಗ ನೀವು ರಿಸಲ್ಟ್ಸನ್ನು ಬಿಟ್ಟ ಮೇಲೆ KEA ವೆಬ್ಸೈಟ್ಗೆ ಹೋಗಿ ನಿಮ್ಮ CET ನಂಬರ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಕ್ಯಾಪ್ಚಾನ ಎಂಟರ್ ಮಾಡಿ ನಿಮ್ಮದು ಫಸ್ಟ್ ಸ್ಟೆಪ್ ಅಲಾಟ್ಮೆಂಟದು ನೋಡೋದಾಗಿರುತ್ತೆ. ಇದು ಎಲ್ಲರಿಗೂ ಗೊತ್ತಿರೋವಂಥ ಸ್ಟೆಪ್ಸ್, ಬಟ್ ದಿಸ್ ಈಸ್ ದ ಇನ್ಕ್ಲೂಡೆಡ್ ಸ್ಟೆಪ್, ಸೊ ಐ ಹ್ಯಾವ್ ಇನ್ಕ್ಲೂಡೆಡ್ ಇಟ್. ಚೆಕ್ ಯುವರ್ ಅಲಾಟ್ಮೆಂಟ್. ಯಾವ ಕಾಲೇಜ್ ಅಲಾಟ್ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಎಸ್, ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಗೆ ಹೋಗೋದಂದರೆ ಸೆಲೆಕ್ಟ್ ಯುವರ್ ಚಾಯ್ಸ್. ಈಗ ಅಲಾಟ್ಮೆಂಟ್ ಆದ ತಕ್ಷಣ ನಿಮಗೆ ಈ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಅಂದರೆ ಅಲಾಟ್ಮೆಂಟ್ ಆದ ತಕ್ಷಣ ನೀವು ಡಿಸೈಡ್ ಮಾಡ್ಬೋದು ನೀವು ಚಾಯ್ಸ್ 1 ಮಾಡಬೇಕಾ ಇಲ್ಲ ಚಾಯ್ಸ್ 4 ಮಾಡಬೇಕಾ ಅನ್ನೋದು. ಬಟ್ ಚಾಯ್ಸ್ ಸೆಲೆಕ್ಟ್ ಮಾಡೋದು ಒಂದಿಷ್ಟು ಅವರ್ಸ್ಗಳಲ್ಲಿ ಅದನ್ನು ಬಿಡ್ತಾರೆ. ಈಗ ಫಸ್ಟ್ ನಿಮಗೆ ನಾನು ಹೇಳಿದ ಪ್ರಕಾರ ಇಲ್ಲಿ ನೋಡ್ಬೋದು, ಈ ಥರ ಹೋಗ್ತಾ ಇರುತ್ತೆ. ಮಾಕ್ ರಿಸಲ್ಟ್ ಆಗಿದೆ. ನೆಕ್ಸ್ಟ್ ಈಗ ನಿಮಗೆ ಪ್ರೊವಿಷ್ನಲ್ ರಿಸಲ್ಟ್ ಬಿಡ್ತಾರೆ. ಪ್ರೊವಿಷ್ನಲ್ ರಿಸಲ್ಟ್ ಆದಮೇಲೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಪ್ರೊವಿಷ್ನಲ್ ರಿಸಲ್ಟ್ ಆದಮೇಲೆ ನಿಮಗೆ ಫೈನಲ್ ರಿಸಲ್ಟ್ಸ್ ಬಿಡ್ತಾರೆ. ಆಫ್ಟರ್ ದಿಸ್ ಫೈನಲ್ ರಿಸಲ್ಟ್ ಯು ವಿಲ್ ಹ್ಯಾವ್ ಚಾಯ್ಸ್ ಎಂಟ್ರಿ ವಿದಿನ್ ಸಮ್ ಅವರ್ಸ್. ಓಕೆ, ಒಂದಿಷ್ಟು ಗಂಟೆ ಆದಮೇಲೆ ಚಾಯ್ಸ್ ಎಂಟ್ರಿ ಕೂಡ ಬಿಡ್ತಾರೆ. ಆ್ಯಂಡ್ ಆಲ್ಸೋ ಯು ವಿಲ್ ಬಿ ಹ್ಯಾವಿಂಗ್ ಟೈಮ್ ಟು ಎಂಟರ್ ಚಾಯ್ಸ್. ಅಲ್ಲಿ ಕೂಡ ಏನು ಆ ಥರ ಮಾಡೋದು ಬೇಡ. ನೀವು ಡಿಸೈಡ್ ಮಾಡಿ ಚೆನ್ನಾಗಿ ಕೂತು ಫ್ಯಾಮಿಲಿ ಒಟ್ಟಿಗೆ ವಿಚಾರ ಮಾಡಿ ನೀವು ನಿಮ್ಮ ಚಾಯ್ಸನ್ನು ಎಂಟರ್ ಮಾಡ್ಬೋದು. ಕ್ಲಿಯರ್ ಆಯಿತಾ? ಎಸ್, ಈ ರೀತಿಯಾಗಿ ಫ್ಲೋ ನಡೀತಾ ಇರುತ್ತೆ. ಇಲ್ಲಿ ನೀವು ಸೆಕೆಂಡ್ ಸ್ಟೆಪ್ ಏನಂದರೆ ನಿಮ್ಮ ಚಾಯ್ಸ್ ಎಂಟ್ರಿ ಮಾಡೋದಿರುತ್ತೆ. ಸೊ ಯು ಹ್ಯಾವ್ ಟು ಡಿಸೈಡ್ ಇಟ್ ಅಕಾರ್ಡಿಂಗ್ಲಿ. ಏನಿರುತ್ತೆ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ನಾನು ಈಗಾಗಲೇ ಹೇಳಿದಾಗೆ accept the seat and you can move on and you can upgrade to the third round also. Otherwise you can exit the counseling and still there are possibilities that you can participate in the third round. ಈ ಹೌದಕ್ಕ ಇದೇನೋ ನನಗೆ ಅರ್ಥ ಆಗಲಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಥರ್ಡ್ ರೌಂಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇನ್ನೂ ಅದು ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಈ ವಿಡಿಯೋ ಆದಮೇಲೆ ನೋಡ್ಬೋದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇಷ್ಟು ಕ್ಲಿಯರ್ ಆಯಿತಾ? Yes, this was about your choice. You have 2 options. Choose the one that suits your decision. So ಡಿಸ್ಕಸ್ ಮಾಡಿ ಮನೆಯಲ್ಲಿ ಚೆನ್ನಾಗಿ ಹಾಕಿ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ನಾನು ಕಂಪ್ಲೀಟ್ ಆಗಿರೋಂಥ ಇನ್ಫೋ ನೀಡ್ತಾನೆ ಇರ್ತೇನೆ. ಈ ವಿಡಿಯೋದಲ್ಲಿ ನೀಡಿದ್ದೇನೆ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ಇರುತ್ತೆ. ನೀವು ಚೆನ್ನಾಗಿ ಚಾಯ್ಸ್ ಮಾಡಬೇಕು. ದಿಸ್ ವಾಸ್ ದ ಕಂಪ್ಲೀಟ್ ಸೆಕೆಂಡ್ ಸ್ಟೆಪ್ ಯು ಹ್ಯಾವ್ ಟು ಡೂ. ಆಫ್ಟರ್ ದ್ಯಾಟ್ ಏನಿರುತ್ತೆ ಸ್ಟೆಪ್ 3, ಫೀ ಪೇಮೆಂಟ್. ಅಲ್ಲಿ ನಿಮಗೆ ಚಾಯ್ಸ್ 1 ಯಾರ್ಯಾರು ಮಾಡ್ತೀರಾ ಅಲ್ಲಿ ನಿಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ. ಅಲ್ಲಿ ನೀವು ಎಂಟರ್ ಆಗಿ ನಿಮ್ಮ ಫೀ ರಿಸಿಪ್ಟ್ ಚಲನ್ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಮಾಡಿ ನೀವು ಫೀಯನ್ನು ಪೇ ಮಾಡ್ಬೋದು. ಅಲ್ಲಿ ನಿಮಗೆ ಮೆಥಡ್ಸ್ ಕೇಳ್ತಾರೆ, UPI ಮೆಥಡಾ ಇಲ್ಲಾಂದರೆ ಬ್ಯಾಂಕ್ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡೋದಾ, ಎಲ್ಲ ನಿಮಗೆ ಮೆಥಡ್ಸ್ ಇರ್ತವೆ. ಅಲ್ಲಿ ನೀವು ಯಾವ ಥರದ್ದು ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಚೂಸ್ ಮಾಡಿ, ಅಂದರೆ ನಿಮಗೆ ಅವೈಲಬಿಲಿಟಿ ಪ್ರಕಾರ ನೀವು ಚೂಸ್ ಮಾಡಿ ಅದನ್ನು ಫೀ ಪೇ ಮಾಡೋದಿರುತ್ತೆ. ಪೇ ದ ರಿಕ್ವೈರ್ಡ್ ವಿದಿನ್ ದ ಗಿವನ್ ಡೆಡ್ಲೈನ್. ಎಸ್, ಡೆಡ್ಲೈನ್ ಇರುತ್ತಾ ಅಂತ ಕೇಳಿದರೆ ಡೆಡ್ಲೈನ್ ಇರುತ್ತೆ. ಆ ಡೆಡ್ಲೈನ್ ಪ್ರಕಾರನೇ ನೀವು ಮಾಡಬೇಕು. ಡೆಡ್ಲೈನ್ ಮೀರಿದರೆ ಮತ್ತೆ KEAದವರು ಆ್ಯಕ್ಷನ್ ತಗೋತಾರೆ. ಸೊ ವಿದಿನ್ ದ ಡೆಡ್ಲೈನ್ ಯು ಹ್ಯಾವ್ ಟು ಪೇ ದ ಫೀಸ್. ಯು ಹ್ಯಾವ್ ಟು ಡೌನ್ಲೋಡ್ ದ ರಿಸಿಪ್ಟ್. ಪೇಮೆಂಟ್ ಒನ್ಸ್ ಡನ್ ಕೆನಾಟ್ ಬಿ ರಿವರ್ಸ್ಡ್. ಫೀ ಅಮೌಂಟ್ ಮೇ ವೇರಿ ಆ್ಯಸ್ ಪರ್ ದ ಕ್ಯಾಟಗರಿ ಆರ್ ಕಾಲೇಜ್. ಈಗ ತುಂಬ ಸ್ಟೂಡೆಂಟ್ಸ್ ಏನು ಕೇಳ್ತಾ ಇದ್ರಿ,
ನಂದು SC/ST ಕಾಸ್ಟ್ ಇದೆ ಅಕ್ಕ, ನಂದು ಈ ಕಾಸ್ಟ್ ಇದೆ, ನಂದೇ ಆ ಕಾಸ್ಟ್ ಇದೆ, ಬಟ್ ನಾನು ಅಷ್ಟೇ ಪೇ ಮಾಡಬೇಕಾ ಅಂತ ಹಾಗೆ ಏನೂ ಇರೋದಿಲ್ಲ. ನಿಮಗೆ ಅಲಾಟ್ಮೆಂಟ್ ಆದಮೇಲೆ ಅಲ್ಲಿ ನಿಮಗೆ ಫೀ ಪೇಮೆಂಟ್ದು ಒಂದು ನೋಟನ್ನು ಕೊಟ್ಟಿರ್ತಾರೆ, ಪೇಯಬಲ್ ಫೀಸ್ ಅಂತ. ಸೊ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಪೇ. ನಿಮ್ಮ ಕ್ಯಾಟಗರಿ ಮೇಲೆ ಅದು ವೇರಿ ಆಗುತ್ತೆ. ನಾನು ನಿಮಗೆ ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಸೊ ದ್ಯಾಟ್ ಅವರು ಯಾವ ರೀತಿಯಾಗಿ ನಿಮಗೆ ಪೇ ಮಾಡೋದಕ್ಕೆ ಹೇಳ್ತಾರೆ, ಡಿಪೆಂಡಿಂಗ್ ಆನ್ ದ್ಯಾಟ್ ಯು ಹ್ಯಾವ್ ಟು ಪೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಿಸ್ ವಾಸ್ ದ ಥರ್ಡ್ ಸ್ಟೆಪ್, ಪೇ ದ ರಿಕ್ವೈರ್ಡ್ ಫೀ. ನೀವು ಪೇ ಮಾಡಿದ ಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ, ಸ್ಟೆಪ್ 4 ವುಡ್ ಬಿ ದಿ ಡೌನ್ಲೋಡಿಂಗ್ ದಿ ಡಾಕ್ಯುಮೆಂಟ್ಸ್. ಹೌದಕ್ಕ ಇದೇನು ನಂಗೆ ಸ್ಟೆಪ್ ಗೊತ್ತೇ ಇಲ್ಲ ಅಂತ ಹೇಳೋದಂದರೆ, ಅಲ್ಲಿ ನಿಮಗೆ ಫೀ ಪೇಮೆಂಟ್ ಏನು ಮಾಡಿರ್ತೀರಾ ರಿಸಿಪ್ಟ್ ಅಲ್ಲಿ ನಿಮಗೆ ಡೌನ್ಲೋಡೇಬಲ್ ಫಾರ್ಮ್ಯಾಟಲ್ಲಿ ಬರುತ್ತೆ. ಇಲ್ಲಾಂದರೆ ನೀವು ಬ್ಯಾಂಕಲ್ಲಿ ನೀವೇನು ಚಲನ್ ಬ್ಯಾಂಕಿಗೆ ಹೋಗಿ ಯಾರ್ಯಾರು ಪೇ ಮಾಡಿರ್ತೀರಾ ಅಲ್ಲಿ ನೀವು ಸೀಲ್ ಕೂಡ ಹಾಕಿರ್ತಾರೆ ಪೇ ಮಾಡಿದ್ದು. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಕ್ಯಾರಿ ದ್ಯಾಟ್. ಓಕೆ, ಅದನ್ನು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ಅದು ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಅಲ್ಲಿ ಸ್ಟೂಡೆಂಟ್ ಕಾಪಿ ಅಂತಲೂ ಇರುತ್ತೆ, ಕಾಲೇಜ್ ಕಾಪಿ ಅಂತಲೂ ಇರುತ್ತೆ. ಸ್ಟೂಡೆಂಟ್ ಕಾಪಿ ಕಾಲೇಜ್ ಕಾಪಿ ಎರಡೂ ತೊಗೊಂಡು ಹೋಗಬೇಕು. ಅಲ್ಲಿ ನಿಮಗೆ ಅವರು ಕೂಡ ಅವ್ರದ್ದು ಸೀಲ್ ಏನಾದರೂ ಇದ್ದರೆ ಅದನ್ನು ಮಾಡಿ ಸ್ಟೂಡೆಂಟ್ ಕಾಪಿ ನಿಮ್ಮ ಹತ್ರ ಕೊಡ್ತಾರೆ ಆ್ಯಂಡ್ ಕಾಲೇಜ್ ಕಾಪಿ ಅವ್ರ ಹತ್ರ ಇಟ್ಕೋತಾರೆ. ಇಲ್ಲಾಂದರೆ ಅವ್ರಿಗೆ ಜೆರಾಕ್ಸ್ ಕೂಡ ಕೊಡಿ ಅಂತಲೂ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಡೂ ದ್ಯಾಟ್. ಡೌನ್ಲೋಡ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಇಟ್ ಮೇ ಬಿ ಅ ಫೀ ಪೇಮೆಂಟ್ ರಿಸಿಪ್ಟ್, ಕನ್ಫರ್ಮೇಷನ್ ಸ್ಲಿಪ್ ಅಂದರೆ ಏನು, ಅಲ್ಲಿ ನೀವು ಪೇ ಮಾಡಿದ ತಕ್ಷಣ ಒಂದು ನಿಮಗೆ ಡೌನ್ಲೋಡ್ PDF ಬರುತ್ತೆ. ಏನಂದರೆ ಕನ್ಫರ್ಮ್ ಆಗಿದೆ ನಿಮ್ಮ ಅಡ್ಮಿಷನ್ ಆ ಕಾಲೇಜಿಗೆ ಅನ್ನೋ ಅಂತ ಒಂದು ಸ್ಲಿಪ್ಪು. ಅದರಲ್ಲಿ ನಿಮ್ಮ ಫೋಟೋ ಇರ್ಬೋದು, ಹಾಗೆ ನಿಮ್ಮ ರ್ಯಾಂಕ್ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲ ಬರೆದಿರುತ್ತೆ. ಕನ್ಫರ್ಮೇಷನ್ ಸ್ಲಿಪ್ ನಂದು ಇತ್ತು, ಬಿಕಾಸ್ ಆಫ್ ಸಮ್ ರೀಸನ್ಸ್ ಐ ಡಿಡಂಟ್ ಫೌಂಡ್ ದ್ಯಾಟ್, ಇಲ್ಲಾಂದರೆ ನಾನು ನಿಮ್ಗೆ ಇಲ್ಲೇ ತೋರಿಸ್ಬಿಡ್ತಿದ್ದೆ. ಸೊ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ನೀವು ಅದನ್ನು ಜೆರಾಕ್ಸ್ ಅಥವಾ ಪ್ರಿಂಟ್ ಮಾಡಿಸ್ಬೇಕಾಗತ್ತೆ. ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕು. ಓಕೆ, ಎಸ್. ಡಾಕ್ಯುಮೆಂಟ್ಸ್ ಇದರಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಕೂಡ ಒಂದು ಬರುತ್ತೆ, ಫೀ ಪೇಮೆಂಟ್ ಸ್ಲಿಪ್ ಕೂಡ ಒಂದು ಬರುತ್ತೆ. ಏನಕ್ಕೆ ಇದು ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾ ಇದ್ದೀರಾ ಅಂದರೆ, ನಾನು ಕಂಪ್ಲೀಟಾಗಿ ಕ್ಲಿಯರಾಗಿ ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡಿ ಈ ವಿಡಿಯೋನ ನಾನು ಪ್ರೀವಿಯಸ್ಲಿ ಮಾಡಿದ್ದೆ. ಯಾಕಂದರೆ ತುಂಬ ಜನ ತುಂಬ ಡೌಟ್ಸನ್ನು ಕೇಳ್ತಾ ಇದ್ರಿ. ಸೊ ಡಾಕ್ಯುಮೆಂಟ್ಸ್ಗೆ ನಾನು ಪರ್ಫೆಕ್ಟಾಗಿರುವಂಥ ಈ ವಿಡಿಯೋ ಮಾಡಿದ್ದೆ. ಇದನ್ನು ನೀವು ಈ ವಿಡಿಯೋ ಆದಮೇಲೆ ನೋಡಿ. ವೈ? ಬಿಕಾಸ್ ಆದಷ್ಟು ಡಾಕ್ಯುಮೆಂಟ್ಸ್ ನೀವು ಅಡ್ಮಿಷನ್ ಪ್ರೊಸೆಸ್ಗೆ ತೊಗೊಂಡು ಹೋಗಬೇಕಾಗಿರುತ್ತೆ. ಓಕೆ, ಡಾಕ್ಯುಮೆಂಟ್ಸ್ನ ಡೌನ್ ಮಾಡ್ತೀರಾ. ಅಲಾಟ್ಮೆಂಟ್ ಲೆಟರ್ ಆರ್ ಅಡ್ಮಿಷನ್ ಆರ್ಡರ್ ಇದು ಯಾವಾಗ ಬರುತ್ತೆ ಅಂದರೆ, ಇದು ಯೂಶ್ವಲಿ ಕಾಲೇಜ್ ಅವರು ನೀವು ಅಡ್ಮಿಷನ್ ಮಾಡ್ಸಕ್ಕೆ ಹೋದಾಗ ಅಲ್ಲಿ KA ಪೋರ್ಟಲಿಂದ ನಿಮ್ಮದು ಅಡ್ಮಿಷನ್ ಎಂಟ್ರಿ ಮಾಡಿದಾಗ ಅವರೇ ಡೌನ್ಲೋಡ್ ಮಾಡ್ತಾರೆ. ಸೊ ಇದು ಸಿಗಲಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಜಾಯ್ನ್ ಆಗಿ. ಅಲ್ಲಿಗೆ ಹೋದ್ಮೇಲೆ ಅವರೇ ನಿಮಗೆ ಪೋರ್ಟಲಲ್ಲಿ ಎಂಟ್ರಿ ಆಗಿ ನಿಮ್ಮದು ಅಡ್ಮಿಷನ್ ಪ್ರೊಸೆಸ್ನೆಲ್ಲ ಕಂಪ್ಲೀಟ್ ಮಾಡಿ ಅವರು ಅಡ್ಮಿಷನ್ ಆರ್ಡರ್ ಲೆಟರ್ನ ಡೌನ್ಲೋಡ್ ಮಾಡಿಕೊಡ್ತಾರೆ. ಎಸ್, ನನ್ನ ಕೇಸಲ್ಲೂ ಕಾಲೇಜ್ ಅವರೇ ಮಾಡಿಕೊಟ್ಟಿದ್ರು. ಸೊ ಐ ಆಮ್ ಟೆಲ್ಲಿಂಗ್ ದಿಸ್. ಕ್ಲಿಯರ್ ಆಯಿತಾ? ದೆನ್ ರಿಪೋರ್ಟ್ ಟು ದ ಕಾಲೇಜ್, allotted college. Nothing but visit the allotted college within the given dates and time. Submit all the original documents for the verification. ನಾನು ಏನೇನು ಮೆನ್ಷನ್ ಮಾಡಿದ್ದೆ ಡಾಕ್ಯುಮೆಂಟ್ಸಲ್ಲಿ ಅವಷ್ಟು ಡಾಕ್ಯುಮೆಂಟ್ಸ್ ನೀವು ಒಯ್ಬೇಕಾಗತ್ತೆ. ಅಲ್ಲಿ ಹೋಗಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡಬೇಕು. ಸ್ಟೆಪ್ 6 ಇಸ್ ನಥಿಂಗ್ ಬಟ್ ಕಂಪ್ಲೀಟ್ ದ ಅಡ್ಮಿಷನ್ ಪ್ರೊಸೆಸ್. ಏನೇನಿರುತ್ತೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಕಂಪ್ಲೀಟಾಗಿ ನೀಡಿ ನೀವು ಕಾಲೇಜಿಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಆ್ಯಂಡ್ ಇದಕ್ಕೆಲ್ಲ ಒಂದು ಟೈಮ್ ಲೈನ್ ಇರುತ್ತೆ. ಈಗ ಒಂದು ಡೇಟ್ ಕೊಟ್ಟಿದ್ರೆ, ಈಗ August 30 ಎಂಡ್ ಅಂತ ಕೊಟ್ಟಿದ್ರೆ ಅದ್ರ ಒಳಗಡೆ ನೀವು ಇದನ್ನೆಲ್ಲ ಕಂಪ್ಲೀಟಾಗಿ ಪ್ರೊಸೆಸನ್ನು ಮುಗಿಸ್ಬೇಕಾಗಿರುತ್ತೆ. ವೈ? ಬಿಕಾಸ್ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್ ವಿದಿನ್ ದ ಗಿವನ್ ಟೈಮ್ ಲೈನ್. ಯು ಹ್ಯಾವ್ ಟು ಟೇಕ್ ಅಡ್ಮಿಷನ್ ಅಕಾರ್ಡಿಂಗ್ ಟು ದ ರೂಲ್ಸ್. ಇಷ್ಟು ಕ್ಲಿಯರ್ ಆಯಿತಾ? ದಿಸ್ ವಾಸ್ ದ ಕಂಪ್ಲೀಟ್ ಪ್ರೊಸೆಸ್ ಆಫ್ ಅಡ್ಮಿಷನ್. ಇಷ್ಟು ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಉಳಿದ್ರೆ ಕೇಳಿ ನೋಡೋಣ. ಬಟ್ ದಿಸ್ ವಾಸ್ ದ ಎಂಟೈರ್ ಪ್ರೊಸೆಸ್. I have tried my best to convey the process as easy as possible. ಮತ್ತು ಇಷ್ಟು ನೀವು ಫಾಲೋ ಮಾಡಿ. ಹಾಗೆ ಇನ್ನೂ ಕೂಡ ಯಾವುದು ಡಾಕ್ಯುಮೆಂಟ್ಸ್ ಮಿಸ್ ಆಗಿದ್ದರೆ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸ್ಟಡಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ಶಾಲೆಗೆ ಹೋಗಿ ಕೇಳಿ. ಏನೇನಿಲ್ಲ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡು ಮನೇಲಿ ಕೂಡ ಹೇಳಿ. ಇಫ್ ಪಾಸಿಬಲ್ ದೇ ವಿಲ್ ಟ್ರೈ ಟು ಕಲೆಕ್ಟ್ ದ ಡಾಕ್ಯುಮೆಂಟ್ಸ್. ಓಕೆ, ರೆಡಿ ಮಾಡಿ ಒಂದು ಫೈಲಲ್ಲಿ ಹಾಕಿ ಇಟ್ಕೊಳ್ಳಿ. ಯಾಕಂದರೆ ಇನ್ನೊಂದಿಷ್ಟು ದಿನದಲ್ಲಿ ರಿಸಲ್ಟ್ ಬರುತ್ತೆ. ಅದಾದಮೇಲೆ ಒಂದು ಟೈಮ್ ಲೈನ್ ಕೊಟ್ಟಿರ್ತಾರೆ. ಅದರಲ್ಲಿನೇ ನೀವು ಈ ಕಂಪ್ಲೀಟ್ ಪ್ರೊಸೆಸ್ನ ಮುಗಿಸ್ಬೇಕಾಗಿರೋ ಬಂದಾಗ ಆವಾಗ ನಿಮಗೆ ಏನು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಈಗಲೇ ಇದನ್ನು ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಮತ್ತೇನಾದರೂ ಇದ್ದರೆ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಆ್ಯಂಡ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.